ಹಾಯ್ ಎವ್ರಿವನ್. ಸೊ ನೋಡ್ರಿ, ಎಸ್ ಎಸ್ ಸಿ ಜಿ ಡಿ ವಿಡಿಯೋನ ನಾವು ಡಿಸ್ಕಷನ್ ಮಾಡತ್ತೀವಿ. ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಎಸ್ ಎಸ್ ಸಿ ಜಿ ಡಿ ಕನ್ನಡ ಅಂತಂದ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ, ಅದನ್ನು ಕೂಡ ಜಾಯ್ನ್ ಆಗ್ರಿ. ಡೈರೆಕ್ಟ್ ಆಗಿ ಡಿಸ್ಕಷನ್ ಹೋಗೋಣ. ಡೈಲಿ ಏನಂದ್ರೆ 7:30ಗೆ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ದೆಹಲಿಯ ಮೊದಲ ಸೈಯದ್ ಆಡಳಿತಗಾರ ಯಾರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೈಯದ್ ಸಂತತಿಯ ಸ್ಥಾಪಕ ಅಂತಂದ ಹೇಳಿ ಯಾರಂದ್ರೆ ಹಿಜರ್ ಖಾನ್ ಅಂತಂದ ಹೇಳ್ತೀವಿ. ಸೈಯದ್ ಸಂತತಿ ಅನ್ನೋದೇನು, ದೆಹಲಿ ಸುಲ್ತಾನರ ಕಾಲದಲ್ಲಿ ಬರುವಂತ ಒಂದು ವಂಶ ಅಂತಂದ ಹೇಳ್ತೀವಿ. ಫಸ್ಟ್ ಯಾವುದು ಗುಲಾಮಿ ಸಂತತಿ ಅಂತಂದ ಹೇಳ್ತೀವಿ. ಅದಾದ ನಂತರ ಖಿಲ್ಜಿ ಸಂತತಿ, ಆಮೇಲೆ ತುಘಲಕ್ ಸಂತತಿ, ಆಮೇಲೆ ಬರೋದು ಸೈಯದ್ ಸಂತತಿ, ಲಾಸ್ಟ್ ಬರೋದು ಲೋಧಿ ಸಂತತಿ ಅಂತ ಹೇಳಿ. ನೋಡ್ರಿ, ಈ ದೆಹಲಿ ಸುಲ್ತಾನರ ಆಳ್ವಿಕೆ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ನಮಗ್ ಗೊತ್ತಾಗಬೇಕು. ಉಳಿದು ಆಮೇಲೆ ಡಿಸ್ಕಷನ್ ಮಾಡೋಣ. ಮೊಹಮ್ಮದ್ ಗೋರಿ ಅಂತಂದ್ ಗೊತ್ತೈತಿ ಎಲ್ರಿಗೂ. ಮೊಹಮ್ಮದ್ ಗೋರಿ, ಈ ಗೋರಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ನಮ್ ಇಂಡಿಯಾ ಮೇಲೆ ದಾಳಿ ಮಾಡ್ತಾನ. ಅದ್ರಲ್ಲಿ ರಜಪೂತರ ದೊರೆಯಾದಂತಹ ಪೃಥ್ವಿರಾಜ್ ಚೌಹಾನ್ ಅವ್ರನ್ನ ಅಪೋಸ್ ಮಾಡ್ತಾರ. ಒಂದನೇ ತರಾಯಿನ್ ಯುದ್ಧ ನಡೆಯುತ್ತೆ. ಒಂದನೇ ತರಾಯಿನ್ ಯುದ್ಧ 1191ರಲ್ಲಿ. ಈ ಯುದ್ಧದಲ್ಲಿ ಗೋರಿ ಸೋತೋಗ್ಬಿಡ್ತಾನ. ಆಮೇಲೆ ಒಂದು ಈರ್ಷೆಯನ್ನ ಇಟ್ಕೊಂಡ್ಬಿಟ್ಟು, ವೈರತ್ವವನ್ನ ಇಟ್ಕೊಂಡು ದೊಡ್ಡ ಸೈನ್ಯದ ಮುಖಾಂತರ 1192ರಲ್ಲಿ ರಿಟರ್ನ್ ಬರ್ತಾನ. ಈ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಏನಾಗತ್ತ ಅಂತಂದ್ ಹೇಳಿದ್ರೆ ಗೆಲ್ತಾನ, ಪೃಥ್ವಿರಾಜನ್ನ ಕೊಂದಾಕ್ಬಿಡ್ತಾನ. ಅವಾಗ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ, ನೀವ್ ಏನ್ ಮಾಡ್ಬೇಕು ಇವಾಗ, ಅವ್ನ್ ಕಮಾಂಡರ್ ಗಳಿರ್ತಾರ. ಸೊ ಅವ್ರನ್ನ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಕಳಿಸ್ತಾನ, ಒಬ್ಬನ್ನ ಡೆಲ್ಲಿ ಕಳಿಸ್ತಾನ. ಅವನ ಯಾರಂತಂದ್ ಹೇಳಿದ್ರ ಕುತುಬುದ್ದೀನ್ ಐಬಕ್ ಅಂತಂದ್ ಹೇಳ್ತೀವಿ. ಅವ ಬಂದ್ ಗುಲಾಮಿ ಸಂತತಿ ಸ್ಟಾರ್ಟ್ ಮಾಡ್ತಾನೆ, ಕುತುಬುದ್ದೀನ್ ಐಬಕ್. ಇನ್ನೊಬ್ಬನ ಏನಂತಂದ್ ಹೇಳಿದ್ರೆ ವೆಸ್ಟ್ ಬಂಗಾಳ ಪ್ರಾಂತ್ಯಕ್ಕೆ ಕಳಿಸ್ತಾನ. ಅವನ ಹೆಸರು ಏನಂತಂದ್ ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ ಅಂತಂದ್ ಹೇಳ್ತೀವಿ. ಅವ ಏನ್ ಮಾಡ್ತಂದ್ರ ಬಕ್ತಿಯಾರ್ ಖಿಲ್ಜಿ ಎಲ್ಲಾನು ಧ್ವಂಸ ಮಾಡ್ಕೋತ ಬರ್ತಾನ. ಅದರಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಧ್ವಂಸ ಮಾಡ್ತಾನ. ಇಲ್ಲಿಂದ ಸ್ಟಾರ್ಟ್ ಆಗಿರುವಂತಹ ಗುಲಾಮಿ ಸಂತತಿ. ಅದಾದ ನಂತರ ನೆಕ್ಸ್ಟ್ ಯಾರು, ಖಿಲ್ಜಿ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ತುಘಲಕ್, ಆಮೇಲೆ ಸೈಯದ್, ಲಾಸ್ಟ್ ಲೋಧಿ ಸಂತತಿ. ಲೋಧಿ ಸಂತತಿ ಒಳಗಡೆ ಅದು ಏನಂದ್ರ 1526ರಲ್ಲಿ ಒಂದು ಯುದ್ಧ ನಡೆಯುತ್ತ. ಒಂದನೇ ಪಾನಿಪತ್ ಕದನ ಅಂತ ನಡೀತೀವಿ. ಯಾರ್ಯಾರ ನಡುವೆ? ಸೊ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ, ಇವರಿಬ್ರು ನಡುವೆ ಒಂದು ಯುದ್ಧ ನಡೆಯುತ್ತ. ಒಂದನೇ ಪಾನಿಪತ್ ಕದನ ಅಂತಂದ ಹೇಳ್ತೀವಿ 1526ರಲ್ಲಿ. ಇದರಲ್ಲಿ ಇಬ್ರಾಹಿಂ ಲೋಧಿ ಏನಂದ್ರೆ ಸೋತೋಗ್ತಾನ, ಬಾಬರ್ ಗೆಲ್ತಾನ. ಗೆದ್ದ ನಂತರ ಅಲ್ಲಿಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಮುಗಿದು ಮೊಘಲರ ಆಳ್ವಿಕೆ ಸ್ಟಾರ್ಟ್ ಆಗತ್ತೆ. ಯಾವ್ದು ಸ್ಟಾರ್ಟ್ ಆಗತ್ತ? ಮೊಘಲರ ಆಳ್ವಿಕೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಸೊ ಈ ಕೆಳಗಿನ ಯಾವ ರಾಜ್ಯವು ಚೀನಾದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿ ರೇಖೆಯನ್ನ ಹಂಚಿಕೊಳ್ಳುತ್ತೆ ಅಂತಂದೇಳಿ. ತುಂಬಾ ಇಂಪಾರ್ಟೆಂಟ್. ಯಾವುದು ಚೀನಾದೊಂದಿಗೆ ಅತಿ ಹೆಚ್ಚು? ಕ್ವಶನ್ ಅನ್ನ ಕೇಳಿದಾರೆ. ಸಿಂಪಲ್, ಹಿಮಾಚಲ ಪ್ರದೇಶ ಅಂತೂ ಬರಂಗಿಲ್ಲ, ಈ ಕಡೆ ಸೈಡ್ ಬರುತ್ತೆ. ಆಮೇಲೆ ಉತ್ತರಾಖಂಡ್ ಇಲ್ಲೇ ಬರ್ತೈತೆ. ಇರೋದ್ ಎರಡ್ ಅಂತಂದ್ ಹೇಳಿದ್ರೆ ಸಿಕ್ಕಿಂ, ಅರುಣಾಚಲ ಪ್ರದೇಶ. ಮೇನ್ ಏನಂತಂದ್ ಹೇಳಿದ್ರೆ ಅರುಣಾಚಲ ಪ್ರದೇಶ ಅಂತ ಅನ್ಕೊಡ್ರಿ. ಅರುಣಾಚಲ ಪ್ರದೇಶ ಏನಂದ್ರ ಚೀನಾದೊಂದಿಗೆ ಬಾರ್ಡರ್ ನ ಹೊಂದೈತೆ. ಈ ಬಾರ್ಡರ್ ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಾನೂ ಕೂಡ ಕರಿತೀವಿ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ರಿ, ನಮ್ಮ ಭಾರತ ದೇಶದಲ್ಲಿ 1952ರಲ್ಲಿ ಏನಂದ್ರ 1952 1962ರಲ್ಲಿ ಚೀನಾ ಮತ್ತು ಇಂಡಿಯಾ ಯುದ್ಧ ನಡೆಯುತ್ತೆ. ಇಂಡೋ ಚೀನಾ ಯುದ್ಧ ನಡೆಯುತ್ತೆ. ಈ ಯುದ್ಧದ ಟೈಮ್ ಅಲ್ಲಿ ಕೆಲವೊಂದು ಪ್ರದೇಶಗಳನ್ನ ಏನ್ ಮಾಡ್ತಾರಂದ್ರ, ಜಮ್ಮು ಕಾಶ್ಮೀರ, ಈ ಕಡೆ ಲಡಾಖ್ ಈ ಪ್ರದೇಶದಲ್ಲಿ ಐತಲ್ಲ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದು ಪ್ರದೇಶಗಳನ್ನ ವಶಪಡಿಸ್ಕೊಂಡು ಅದನ್ನ ಚೀನಾದವ್ರು ಕಂಟ್ರೋಲ್ ಮಾಡ್ತಿದಾರೆ. ಆ ಗಡಿ ರೇಖೆಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ LAC ಅಂತ ಕರಿತೀವಿ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತಂದೇಳಿ. ಇದನ್ನ ನೆನ್ಪಿಟ್ಕೋಬೇಕು. ಈ ಕಡೆ ಪಾಕಿಸ್ತಾನದವ್ರು ಆಕ್ರಮಿಸಿಕೊಂಡಾರ 1947ರಲ್ಲಿ. ಸೊ ಆ ಗಡಿ ರೇಖೆಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ LOC ಅಂತ ಕರಿತೀವಿ, ಲೈನ್ ಆಫ್ ಕಂಟ್ರೋಲ್. ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇದ್ರ ನಡುವೆ ಏನಂತಂದ ಹೇಳಿದ್ರೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ದೋಲಾ ಸದಿಯಾ ಸೇತುವೆ. ಸೊ ದೋಲಾ ಸದಿಯಾ ಸೇತುವೆ ಅಂತಂದ ಹೇಳಿ ಬರುತ್ತ. ಅಥವಾ ಇನ್ನೊಂದೇನಂದ್ರೆ ಭೂಪೇನ್ ಹಜಾರಿಕಾ ಸೇತುವೆ ಅಂತಂದ ಹೇಳಿ. ಇದು ಅಸ್ಸಾಂ ಮತ್ತು ಯಾವ ರಾಜ್ಯಗಳ ಜೊತೆಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಅಂತಂದೇಳಿ. ಅಸ್ಸಾಂ ಮತ್ತು ಯಾವ ರಾಜ್ಯದ ನಡುವೆ? ಹೆಸರೇನು? ಭೂಪೇನ್ ಹಜಾರಿಕಾ ಸೇತುವೆ ಅಥವಾ ದೋಲಾ ಸದಿಯಾ ಸೇತುವೆ ಅಂತಂದೇಳಿ. ಈ ಭೂಪೇನ್ ಹಜಾರಿಕಾ ಅನ್ನೋರು ಏನಪ್ಪಾ ಅಂದ್ರೆ ಒಬ್ರು ಸಂಗೀತಗಾರರು. ಸೊ ಅವ್ರ ಹೆಸರನ್ನ ಇಟ್ಟಿದಾರ. ಸೊ ಇಲ್ಲಿ ಅಥವಾ ಅದನ್ನ ದೋಲಾ ಸದಿಯಾ ಸೇತುವೆ ಅಂತಾನೂ ಕರೀತಾರೆ. ಯಾವ್ದಂತಂದ್ರೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ಸೊ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವೆ ಒಂದು ಸಂಪರ್ಕವನ್ನ ಸೃಷ್ಟಿ ಮಾಡೋದು. ಸೊ ಈ ಸೇತುವೆ ಯಾವ ನದಿಯ ದಡದಲ್ಲಿ ಐತೆ ಅಂತಂದ ಹೇಳಿದ್ರೆ ಲೋಹಿತ್ ನದಿ ಅಂತಂದ ಹೇಳಿ ಬರುತ್ತೆ. ಲೋಹಿತ್ ನದಿ. ಈ ಲೋಹಿತ್ ನದಿ ಯಾವ ನದಿಯ ಉಪನದಿ ಅಂತಂದ ಹೇಳಿದ್ರೆ ಬ್ರಹ್ಮಪುತ್ರ ನದಿಯ ಉಪನದಿ ಅಂತಂದ ಹೇಳ್ತೀವಿ. ಲೋಹಿತ್ ನದಿ ಮೇಲೆ ಏನಂದ್ರೆ ಈ ಬ್ರಿಡ್ಜ್ ಅನ್ನ ಕಟ್ಟಿದಾರ. ಇದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಬ್ರಹ್ಮಪುತ್ರ ನದಿ ಏನಂದ್ರೆ ಒಂದು ಅಸ್ಸಾಂ ಒಳಗಡೆ ಒಂದು ದ್ವೀಪವನ್ನ ನಿರ್ಮಾಣ ಮಾಡುತ್ತ. ಪ್ರಪಂಚದಲ್ಲಿ ಅದನ್ನ ಅತಿ ದೊಡ್ಡ ದ್ವೀಪ ಅಂತ ಕರಿತೀವಿ. ಅದ್ರ ಹೆಸರು ಏನಂದ್ರ ಮಜೂಲಿ ದ್ವೀಪ ಅಂತಂದ ಹೇಳ್ತೀವಿ.
ಅದ್ರ ಹೆಸರು ಏನಂತಂದ್ರೆ ಇದ್ರ ಮಜುಲಿ ದ್ವೀಪ. ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ. ಅದು ಅದರಿಂದ ನದಿಯಿಂದ ನಿರ್ಮಿತವಾದಂತಹ ದ್ವೀಪ. ನೆಕ್ಸ್ಟ್ ನೋಡ್ರಿ, ನೇಪಾಳ ಮತ್ತು ಭೂತಾನ್ ನಿಂದ ಪ್ರತ್ಯೇಕಿಸುವ ರಾಜ್ಯ ಯಾವುದು ಅಂತಂದ ಹೇಳಿ ಕ್ವಶನ್ ಕೇಳಿದ್ರ ಯಾವ್ದಾಗತ್ತ? ನೇಪಾಳ ಮತ್ತು ಭೂತಾನ್ ಈ ಪ್ರದೇಶದಲ್ಲಿ, ಈ ಕಡೆ ನೇಪಾಳ ಬರುತ್ತೆ, ಈ ಕಡೆ ಏನಂತಂದ ಹೇಳಿದ್ರೆ ಭೂತಾನ್ ಬರುತ್ತೆ. ಯಾವ್ದಂದ್ರ ಸಿಕ್ಕಿಂ ರಾಜ್ಯ ಅಂತಂದ ಹೇಳ್ತೀವಿ. ಯಾವ್ದು? ಸಿಕ್ಕಿಂ. ಅದಾದ ನಂತರ ಸಿಕ್ಕಿಂ ರಾಜ್ಯ ಏನಾಗತ್ತಂದ್ರೆ 1975ರಲ್ಲಿ 36ನೇ ತಿದ್ದುಪಡಿ ಮುಖಾಂತರ ಹೊಸ ರಾಜ್ಯವಾಗಿ ನಿರ್ಮಾಣ ಆಗತ್ತ. ಈ ಪಾಯಿಂಟ್ ಅನ್ನ ಕ್ವಶನ್ ಕೇಳಿದಾರ. ಅದಾದ ನಂತರ ಸಿಕ್ಕಿಂ ಒಳಗಡೆ ಒಂದು ಎತ್ತರದ ಪರ್ವತದ ಶಿಖರ ಬರುತ್ತೆ. ಅದ್ರ ಹೆಸರು ಏನಂತಂದ ಹೇಳಿದ್ರೆ ಕಾಂಚನಜುಂಗ ಅಂತಂದ ಹೇಳ್ತೀವಿ. ಕಾಂಚನಜುಂಗ ಏನಂದ್ರ ಒಂದು ಅತಿ ಎತ್ತರದ ಪರ್ವತ ಶಿಖರ ಅಂತಂದ ಹೇಳ್ತೀವಿ. ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಅಂತಂದ ಹೇಳಿದ್ರೆ ಯಾವ್ದಂತಂದ ಹೇಳ್ತೀವಿ? ಕೇಟು ಅಂತಂದ ಹೇಳ್ತೀವಿ, ಕಾಂಚನಜುಂಗ ಅಲ್ಲ. ಎಲ್ರೂ ಸೇರಿ ಅದನ್ನ ಏನಂತಂದ ಹೇಳಿದ್ರೆ ನಮ್ಮ ಕರ್ನಾಟಕದೊಳಗಡೆ ಕಾಂಚನಜುಂಗ ಅಂತಂದ ಹೇಳ್ತಾರ. ಬಟ್ ಅವ್ರ ನಾವು ಅದನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿಲ್ಲಲ್ಲ ಆ ಪ್ರದೇಶ. ಸೊ ನಾವು ಇದನ್ನ ಯಾಕೆ ಬಿಡ್ಬೇಕು? ಸೊ ಅದಕ್ಕೋಸ್ಕರ ಕೇಟು ಏನಂತಂದ ಹೇಳಿದ್ರೆ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ ಹೇಳ್ತೀವಿ, ಭಾರತದ ಅತಿ ಎತ್ತರದ ಶಿಖರ. ಪ್ರಪಂಚ ಅಂತ ಬಂತು ಅಂತಂದ ಹೇಳಿದ್ರೆ ಮೌಂಟ್ ಎವರೆಸ್ಟ್. ನೆನ್ಪಿಟ್ಕೊಡ್ರಿ ಇದನ್ನ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ SSC ಎಕ್ಸಾಮ್ಸ್ ಗಳಲ್ಲಿ. ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವ್ದಂದ್ರ ಸಿಕ್ಕಿಂ ರಾಜ್ಯ ಅಂತಂದ ಹೇಳ್ತೀವಿ. ನೋಡ್ರಿ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಪ್ರಮುಖ ಭಾಗವಾದಂತಹ ಪಂಚವಟಿ ಅಂತಂದ ಹೇಳಿ ಅದು ಯಾವ ರಾಜ್ಯದಲ್ಲಿ ಬರುವಂತಹ ಒಂದು ಪ್ರದೇಶವಾಗೈತೆ ಅಂತಂದ್ ಕೇಳಿದಾರೆ. ಯಾಕಂದ್ರೆ ವನವಾಸದ ಟೈಮಲ್ಲಿ ಪಂಚವಟಿಯಲ್ಲಿ ಇರ್ತಾರ. ಯಾರು? ರಾಮ, ಲಕ್ಷ್ಮಣ ಮತ್ತು ಸೀತೆ. ಅದೆಲ್ಲಿ ಬರುತ್ತೆ ಅಂತಂದ ಹೇಳಿದ್ರ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಬರುತ್ತ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆ. ಅದು ಯಾವುದು? ಗೋದಾವರಿ ನದಿ ದಡದಲ್ಲಿ. ಯಾವ್ದು ನದಿ ದಡದಲ್ಲಿ? ಗೋದಾವರಿ ನದಿ ದಡದಲ್ಲಿ ಕಂಡು ಬರುವಂತಹ ಒಂದು ಪ್ರದೇಶ ಪಂಚವಟಿ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನಮಗ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ನಾಸಿಕ್ ಗೋದಾವರಿ ಅಂದ ತಕ್ಷಣ ಸೊ ಇಲ್ಲಿ ಕುಂಭಮೇಳ ನಡೆಯುತ್ತ. ಪ್ರತಿ 12 ವರ್ಷಕ್ಕೊಮ್ಮೆ ಏನಂತಂದ ಹೇಳಿದ್ರೆ ಇಲ್ಲಿ ಕುಂಭಮೇಳ ನಡೆಯುತ್ತ. ಅದು ನಾಸಿಕ್ ಅನ್ನೋ ಒಂದು ಸಿಟಿ ಒಳಗಡೆ ಗೋದಾವರಿ ನದಿ ದಡದಲ್ಲಿ ಬರುವಂತದ್ದು. ಅದಾದ ನಂತರ ನೆಕ್ಸ್ಟ್ ಗೋದಾವರಿ ನದಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ದಕ್ಷಿಣದ ಗಂಗೆ ಅಂತ ಕರಿತೀವಿ. ಗೋದಾವರಿ ನದಿಯನ್ನ ಏನಂತ ಕರಿತೀವಿ? ದಕ್ಷಿಣದ ಗಂಗೆ ಅಂತ ಕೂಡ ಕರಿತೀವಿ. ಕ್ಲಿಯರ್? ಆಮೇಲೆ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತೆ? ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ನೋಡ್ರಿ, ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ರಾಣಿ ಕಿ ವಾವ್. ಸೊ ರಾಣಿ ಕಿ ವಾವ್ ಅಂತಂದ ಹೇಳಿ ಒಂದು ಆ ಕಟ್ಟಡ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗೈತೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರ ಗುಜರಾತ್ ಒಳಗಡೆ. ಎಲ್ಲಿ ಬರುತ್ತೆ? ಗುಜರಾತ್ ಒಳಗಡೆ ರಾಣಿ ಕಿ ವಾವ್ ಅಂತಂದ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. 11ನೇ ಶತಮಾನದಲ್ಲಿ ಸೋಲಂಕಿಗಳು ಅಂತಂದ ಹೇಳಿ ಗುಜರಾತ್ ಒಳಗಡೆ ಬರ್ತಾರ. ಈ ಸೋಲಂಕಿಗಳಲ್ಲಿ ಯಾರಂತಂದ ಹೇಳಿದ್ರ ರಾಣಿ ಉದಯಮತಿ ಅಂತಂದ ಹೇಳಿ. ಯಾರಂತಂದ ಹೇಳಿದ್ರ ರಾಣಿ ಉದಯಮತಿ ಏನ್ ಮಾಡ್ತಾಳಂದ್ರ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾರ. ಅದ ರಾಣಿ ಕಿ ವಾವ್ ಅಂತಂದ ಹೇಳ್ತೀವಿ. ಅಲ್ಲಿ ಹೋಗಿ ಅವ್ರು ಸ್ನಾನ ಮಾಡ್ತಿರ್ತಾರ. ಅದು ಸ್ನಾನದ ಒಂದು ಕಟ್ಟೆ ಅಥವಾ ಈ ತರ ಹೇಳ್ತೀವಿ, ರಾಣಿ ಕಿ ವಾವ್ ಅಂತಂದ ಹೇಳಿ. ಇದನ್ನ 2014ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತು ಮಾಡತ್ತ. 2014ರಲ್ಲಿ. ಆಮೇಲೆ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಇನ್ನೊಂದು 100 ರೂಪೀಸ್ ನೋಟ್ ಇರುತ್ತಲ್ಲ, ಅದ್ರ ಹಿಂದ್ಗಡೆ ಒಂದು ಬರುತ್ತೆ ನೋಡ್ರಿ ವಿಶ್ವ ಪರಂಪರೆಯ ತಾಣ. ಸೊ ಅದೇನಂತಂದ್ರೆ ರಾಣಿ ಕಿ ವಾವ್. 100 ನೋಟಿನ ಹಿಂದ್ಗಡೆ ಇರುವಂತಹ ಒಂದು ಕಟ್ಟಡ ಯಾವ್ದಂತಂದ ಹೇಳಿದ್ರೆ ರಾಣಿ ಕಿ ವಾವ್ ಐತೆ. ಬೇಕಾದ್ರೆ ತೆಗದ್ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರವಾದಂತಹ ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿ. ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರ ಜೈಪುರ್ ನಿಯರ್ ಬರುತ್ತೆ. ಸೊ ರಾಜಸ್ಥಾನದ ಜೈಪುರ್ ನಿಯರ್ ಏನಂತಂದ ಹೇಳಿದ್ರೆ ಸಾಂಬಾರ್ ಲೇಕ್ ಬರುತ್ತೆ. ಇದು ಅತ್ಯಂತ ಉಪ್ಪು ಆಗೈತೆ. ಆಮೇಲೆ ರಾಜಸ್ಥಾನದಲ್ಲಿ ಹರಿಯುವಂತ ಒಂದು ನದಿ ಯಾವ್ದಂತಂದ ಹೇಳಿದ್ರೆ ಲೂನಿ ನದಿ ಅಂತಂದ ಹೇಳ್ತೀವಿ. ಕ್ವಶನ್ ಅನ್ನ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂದ್ರೆ ಸಾಂಬಾರ್ ಲೇಖದ ಮೇಲೆ ಇದೊಂದು ರಾಮ್ಸರ್ ಸೈಟ್ ಅಂತಂದ ಹೇಳ್ತೀವಿ. ರಾಮ್ಸರ್ ಸೈಟ್. ರಾಮ್ಸರ್ ಸೈಟ್ ಅಂತಂದ ಹೇಳಿದ್ರೆ ಇವಾಗ ತೇವವಾದ ಪ್ರದೇಶಗಳು ಆಮೇಲೆ ಸರೋವರಗಳು ಏನ್ ಬರ್ತಾವಲ್ಲ ಇವುಗಳನ್ನ ಸಂರಕ್ಷಣೆ ಮಾಡೋದು. ಎಲ್ಲಾನು ಏನಂತಂದ ಹೇಳಿದ್ರೆ ಅಳಿದು ಹೋಗ್ತಿರ್ತಾವ. ಸೊ ಎಲ್ಲಾನು ಕಟ್ಟಡಗಳನ್ನ ಕಟ್ತಿರ್ತಾರ. ಸರೋವರಗಳನ್ನೆಲ್ಲ ಲೇಕ್ಗಳನ್ನ ತೆಗೆದು ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಅವುಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತಂದ ಹೇಳಿ ರಾಮ್ಸರ್ ಒಪ್ಪಂದ ಆಗತ್ತ. ಅಲ್ಲಿಂದ ರಾಮ್ಸರ್ ಸೈಟ್ ಅಂತಂದ ಹೇಳಿ ಸೇರ್ಸ್ಕೊತ ಬರ್ತಾರ. ಸೊ ಫೆಬ್ರವರಿ 2ನೇ ತಾರೀಕು ಆಚರಣೆ ಮಾಡ್ತಾರ ಜೌಗು ದಿನ ಅಂತಂದ ಹೇಳಿ. ಸೊ ವಿಶ್ವ ಜೌಗು ದಿನ ಅಂತಂದ ಹೇಳಿ ಫೆಬ್ರವರಿ 2 ಅದು ರಾಮ್ಸರ್ ಸೈಟ್ ಗೆ ಸಂಬಂಧಿಸಿದಂತ ದಿನವಾಗೈತೆ. ಈ ಲಿಸ್ಟ್ ಅಲ್ಲಿ ಸಾಂಬಾರ್ ಲೇಕ್ ಕೂಡ ಐತೆ. ಇಷ್ಟು ನೆನ್ಪಿಟ್ಕೊಡ್ರಿ.
ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಎಲ್ಲಿ ಐತಿ ಅಂತ ಕೇಳಿದ್ರ ಎಲ್ಲೈತಪ್ಪ ಅಂದ್ರ ಹೈದರಾಬಾದ್ ಒಳಗಡೆ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತಾ? ಹೈದರಾಬಾದ್ ಒಳಗಡೆ ಕಂಡು ಬರುತ್ತಾ. ಇದು ಒಂದ್ ಇಂಪಾರ್ಟೆಂಟ್. ಹೈದರಾಬಾದ್ ಬಗ್ಗೆ ನೀವು ಪಾಯಿಂಟ್ಸ್ ಗಳು ನೋಡ್ಕೋಬೇಕು ಎಕ್ಸಾಮ್ ಪರ್ಪಸ್ ಅಂತಂದ ಹೇಳಿದ್ರೆ, ಇಲ್ಲಿ ಸರ್ದಾರ್ ವಲ್ಲಭಾಯಿ ತುಂಬಾ ಇಂಪಾರ್ಟೆಂಟ್. ಸರ್ದಾರ್ ವಲ್ಲಭಾಯಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಕಂಡು ಬರುತ್ತೆ, IPS ಟ್ರೈನಿಂಗ್ ಇಲ್ಲಿ. ಅದಾದ ನಂತರ ಹೈದರಾಬಾದ್ ಯಾವ ನದಿಯ ದಡದಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ರು ಅಂತಂದ ಹೇಳಿದ್ರೆ, ಮೂಸಿ ನದಿಯ ದಡದಲ್ಲಿ ಬರುವಂತಹ ಒಂದು ಸಿಟಿ ಅಂತಂದ ಹೇಳ್ತೀವಿ. ಆಮೇಲೆ ಹೈದರಾಬಾದ್ ಒಳಗಡೆ ಏನ್ ಕಂಡು ಬರುತ್ತೆ, ಇನ್ನೊಂದು ತುಂಬಾ ಫೇಮಸ್, ಚಾರ್ ಮಿನಾರ್. ಹೈದರಾಬಾದ್ ಅಲ್ಲಿ ಏನಂತಂದ ಹೇಳಿದ್ರೆ ಚಾರ್ ಮಿನಾರ್. ಆಮೇಲೆ ಹೈದರಾಬಾದ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮುತ್ತುಗಳ ನಗರ ಅಂತ ಕರಿತೀವಿ. ಮುತ್ತುಗಳ ನಗರ. ಆಗ್ಲೇ ನಾವು ಜೈಪುರ್ ಅಂತಂದ್ ಹೇಳ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ? ಪಿಂಕ್ ಸಿಟಿ. ಜೈಪುರನ್ನ ಪಿಂಕ್ ಸಿಟಿ ಅಂತ ಕರಿತೀವಿ. ಆಮೇಲೆ ಹೈದರಾಬಾದ್ ಅನ್ನ ಮುತ್ತುಗಳ ನಗರ ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ನನ್ನ ಮೇಲೆ ಬಿದ್ದ ಪ್ರತಿ ಹೊಡೆತವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಶವಪೆಟ್ಟಿಗೆಯ ಕೊನೆಯ ಮೂಳೆಗಳಾಗಲಿವೆ ಅಂತಂದ ಹೇಳಿ ಒಂದು ಸ್ವತಂತ್ರ ಹೋರಾಟಗಾರ ಒಂದು ಮಾತನ್ನ ಹೇಳ್ತಾರ. ಈ ಮಾತು ಯಾರು ಹೇಳ್ತಾರ? ಅವ್ರಿಗೆ ಹೊಡಿತಿರ್ತಾರ. ಸೊ ಪ್ರತಿಯೊಂದು ಹೊಡೆತ ಏನಂತಂದ ಹೇಳಿದ್ರ ಬ್ರಿಟಿಷ್ ಆಳ್ವಿಕೆ ಶವಪಟ್ಟಿಗೆಯ ಕೊನೆಯ ಮೂಳೆಗಳಾಗಲಿವೆ ಅಂತಂದೇಳಿ ಯಾರು ಹೇಳ್ತಾರ ಅಂದ್ರ ಲಾಲಾ ಲಜಪತ್ ರಾಯರ್ ಹೇಳ್ತಾರೆ. ಯಾಕಂತಂದ ಹೇಳಿದ್ರ 1927ರಲ್ಲಿ ಸೈಮನ್ ಕಮಿಷನ್ ಬರುತ್ತೆ. 1927ರಲ್ಲಿ ಸೈಮನ್ ಕಮಿಷನ್ ಬರುತ್ತೆ. ಯಾಕಂತಂದ ಹೇಳಿದ್ರ 1919ರ ಆಕ್ಟ್ ಏನ್ ಬರುತ್ತಲ್ಲ, ಮಾಂಟೆಗೋ ಚೇಮ್ಸ್ಬರ್ಗ್ ಅಂತಂದ ಹೇಳಿ, ಅದರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೆಲವೊಂದು ವಿಷಯಗಳನ್ನ ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತಗೊಂಡ್ ಬರ್ತಾರ. ಜಾರಿಗೆ ತಗೊಂಡ್ ಬಂದಿದ್ದು ಹೆಂಗಿದಾವ, ಸೊ ಎಲ್ರಿಗೂ ಇಷ್ಟ ಆಗೈತೇನ, ಅಭಿವೃದ್ಧಿ ಆಗೈತೇನ ಅಂತಂದ ಹೇಳಿ ಸೊ ಅದನ್ನ ಸ್ಟಡಿ ಮಾಡಕ್ ಏನಂದ್ರೆ ಸೈಮನ್ ಕಮಿಷನ್ ಬರುತ್ತೆ. ಬಟ್ ಅವ್ರ ಈ ಸೈಮನ್ ಕಮಿಷನ್ ಒಳಗಡೆ ಯಾರು ಭಾರತೀಯರೇ ಇರಂಗಿಲ್ಲ. ಒಬ್ರು ಭಾರತೀಯರು ಇರಂಗಿಲ್ಲ. ಭಾರತದಲ್ಲಿ ಹೆಂಗ್ ಡೆವಲಪ್ಮೆಂಟ್ ಆಗೈತಿ, ಹೆಂಗ್ ಗೊತ್ತಾಗೋದು? ಈಗ ನೋಡ್ರಿ, ನಿಮ್ ಮನಿ ಹೆಂಗ್ ಉದ್ಧಾರ ಆಗೈತಿ, ಅಭಿವೃದ್ಧಿ ಆಗೈತಿ ಅಂತಂದ ಹೇಳಿ ನೀವೇ ಹೇಳ್ಬೇಕಲ್ಲ, ಏನ್ ಬೇರೆದವ್ರು ಬಂದ್ ಹೇಳ್ತಾರೆ? ಹೇಳಕ್ಕಾಗಿಲ್ಲಲ್ಲ. ಸೊ ಹಂಗಾದ್ರೆ ಸೈಮನ್ ಕಮಿಷನ್ ಒಳಗಡೆ ಒಬ್ರು ಭಾರತೀಯರಿಲ್ಲ, ನೀವ್ ಹೆಂಗ್ ಹೇಳ್ತೀರಿ ಇಲ್ಲಿ ಡೆವಲಪ್ಮೆಂಟ್ ಆಗೈತಿ ಅಂತಂದ ಹೇಳಿ? ಇದು ಅನ್ಯಾಯ ಐತಿ, ನೀವು ಬೇಡ, ನೀವು ರಿಟರ್ನ್ ಹೋಗ್ರಿ ಅಂತಂದ ಹೇಳಿ ಸೈಮನ್ ಗೋ ಬ್ಯಾಕ್ ಅಂತಂದ ಹೇಳಿ ಒಂದು ಚಳುವಳಿ ನಡ್ಕೊಂಡು ಸ್ಲೋಗನ್ ಅನ್ನ ಹೇಳ್ತಿರ್ತಾರ ಲಾಲಾ ಲಜಪತ್ ರಾಯರು ಮತ್ತು ಅದರ್ಸ್ ಫ್ರೀಡಮ್ ಫೈಟರ್ಸ್. ಅವಾಗ ಏನಂತಂದ ಹೇಳಿದ್ರ ಪೊಲೀಸ್ ಲಾಠಿ ಏಟಿನಿಂದ ಆ ಟೈಮ್ ಒಳಗಡೆ ಲಾಲಾ ಲಜಪತ್ ರಾಯರು ಲಾಠಿ ಏಟಿಗೆ ಹೊಡಿತ ಉಂಟಾಗತ್ತ. ಸೊ ಅದೇ ಟೈಮಲ್ಲಿ ಹೇಳಿರುವಂತಹ ಈ ಮಾತು. ಆಮೇಲೆ ಆ ಲಾಠಿ ಚಾರ್ಜ್ ನಿಂದ ಲಾಲಾ ಲಜಪತ್ ರಾಯರು ಸತ್ತೋಗ್ತಾರ. ಇದನ್ನ ಸೇಡಾಗಿಟ್ಕೊಂಡು ಸೇಡನ್ನ ತೀರ್ಸ್ಕೊಳ್ಳೋಕೋಸ್ಕರ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಆರ್ಡರ್ ಕೊಟ್ಟಿರ್ತಾನಲ್ಲ, ಸ್ಯಾಂಡರ್ಸನ್ ಅಂತಂದ ಹೇಳಿ, ಅವನನ್ನ ಯಾರು ಕೊಲ್ತಾರ ಅಂತಂದ ಹೇಳಿದ್ರೆ ಭಗತ್ ಸಿಂಗ್ ಕೊಲ್ತಾರ. ಯಾರು ಕೊಲ್ತಾರೋ? ಭಗತ್ ಸಿಂಗು ಆ ಸೇಡನ್ನ ತೀರ್ಸ್ಕೊಳಕ್ಕೆ ಸ್ಯಾಂಡರ್ಸನ್ ಅನ್ನ ಕೊಂದಾಕ್ಬಿಡ್ತಾರ. ಈ ಪಾಯಿಂಟ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಲಾಲಾ ಲಜಪತ್ ರಾಯರ್ ಅವ್ರು ಬಂದ್ರ ಅಂತಂದ ಹೇಳಿದ್ರೆ ಅನ್ಹ್ಯಾಪಿ ಇಂಡಿಯಾ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರೀತಾರ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಅನ್ಹ್ಯಾಪಿ ಇಂಡಿಯಾ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರೀತಾರೆ. ಕ್ಲಿಯರ್? ಇವ್ರನ್ನ ಪಂಜಾಬ್ ಕೇಸರಿ ಅಂತಾನು ಕೂಡ ಕರೀತಿದಾರ. ನೋಡ್ರಿ, ಎಲ್ರಿಗೂ ಇಷ್ಟ ಆಗ್ತಿದಾವಲ್ಲ ಕ್ಲಾಸ್? ತುಂಬಾ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿವರೆಗೂ ಏನ್ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅವ ಕ್ವಶನ್ಸ್ ಗಳ ಡೀಟೇಲ್ಸ್ ಗಳನ್ನ ಹೇಳ್ತೀನಿ. ಬ್ಯಾಸರ ಆಗತ್ತೆ ನಿಮ್ಗೆ ಕೇಳಿ ಕೇಳಿ, ಅದಂತೂ ಗ್ಯಾರಂಟಿ. ನೋಟ್ಸ್ ಗಳನ್ನ ಮಾಡ್ಕೊಡ್ರಿ ಪ್ರಾಪರ್ ಆಗಿ, ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ, ಹಿಮಾಲಯವು ಈ ಕೆಳಗಿನ ಯಾವ ವರ್ಗದ ಪರ್ವತಗಳಾಗಿದಾವ ಅಂತಂದ ಹೇಳಿ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಡಿಕೆ ಪರ್ವತ ಅಥವಾ ಫೋಲ್ಡ್ ಮೌಂಟೇನ್ಸ್ ಅಂತಂದ್ ಕರಿತೀವಿ. ಜಿಯೋಗ್ರಫಿ ಒಳಗಡೆ ನನ್ನ ವಿಡಿಯೋಸ್ ಅನ್ನ ನೋಡ್ರಿ, ಹಳೆ ವಿಡಿಯೋ, ನಿಮ್ಗೆ ಅರ್ಥ ಆಗತ್ತ. ಇಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಇದು ನಮ್ದು ಇಂಡಿಯಾ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಇಂಡಿಯಾ. ಇಲ್ಲೇನಂತಂದ ಹೇಳಿದ್ರೆ ಪ್ಲೇಟ್ ಗಳಿದಾವ. ಒಂದೇನಂತಂದ ಹೇಳಿದ್ರೆ ಈ ಕಡೆ ಪ್ಲೇಟ್ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಇದ್ರೆಲ್ಲ ಆಸ್ಟ್ರೇಲಿಯಾ ಎಲ್ಲ ಬರುತ್ತೆ, ಇದನ್ನ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತಂದ ಹೇಳ್ತೀವಿ. ಆಮೇಲೆ ಮೇಲ್ಗಡೆ ಏನಂತಂದ ಹೇಳಿದ್ರೆ ಈ ಕಡೆ ಎಲ್ಲ, ಸೊ ಇದನ್ನ ನಾವು ಏಷಿಯನ್ ಪ್ಲೇಟ್ ಅಂತಂದ ಹೇಳ್ತೀವಿ. ಈಗ ನೋಡ್ರಿ, ಇದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಎರಡು ಬಲೂನ್ ಅನ್ಕೊಡ್ರಿ. ಸೊ ಎರಡು ಬಲೂನ್ ನೀವು ಹಿಂಗ್ ಒತ್ತಾಕತ್ರಿ ಅಂತಂದ ಹೇಳಿದ್ರೆ ಅಲ್ಲಿ ಏನಾಗತ್ತ, ನಡು ಉಬ್ಬುತ್ತಲ್ಲ. ಸೇಮ್ ಅದೇ ರೀತಿಯಾಗಿ ಏಷ್ಯನ್ ಪ್ಲೇಟು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ಗಳು ಎರಡು ಏನಂತಂದ ಹೇಳಿದ್ರೆ ಈ ಕಡೆ ಮೂವ್ ಆಗ್ತಿದಾವ ಸ್ಲೋ ಆಗಿ. ಸೊ ಅವಾಗ ಏನಾಗತ್ತಂತಂದ ಹೇಳಿದ್ರೆ ಭೂಮಿ ಒತ್ತಾ ಏನಂತಂದ ಹೇಳಿದ್ರೆ ಪ್ರೆಷರ್ ಜಾಸ್ತಿ ಆಗಿ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರ ಏನಾಗ್ತಿದ, ಪರ್ವತಗಳು ಉಂಟಾಗ್ತಿದಾವ. ಪರ್ವತಗಳು ಏನಂತಂದ ಹೇಳಿದ್ರ ನಿರ್ಮಾಣ ಆಗ್ತಿದಾವ, ಅವ್ರ ಹೈಟ್ ಜಾಸ್ತಿ ಆಗ್ತಾ ಐತೆ. ಸೊ ಅವೇ ಯಾವ ಅಂತಂದ ಹೇಳಿದ್ರೆ ಹಿಮಾಲಯ ಪರ್ವತಗಳು. ಈಗ ನೋಡ್ರಿ, ಎರಡು ಪ್ಲೇಟ್ಗಳು, ಎರಡು ಭೂಮಿಯ ಭಾಗಗಳು ಒಂದಕ್ಕೊಂದು ಒತ್ತಾಡ್ತಿತ್ತು ಅಂತಂದ ಹೇಳಿದ್ರೆ ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಕನ್ವರ್ಜೆನ್ಸ್ ಆಫ್ ಪ್ಲೇಟ್ಸ್ ಅಂತಂದ್ ಕರಿತೀವಿ. ಈ ಟೈಮ್ ಅಲ್ಲಿ ಈ ತರ ಎರಡು ಅಂದ್ರ ಏನ್ ಉಂಟಾಗ್ತಾವಲ್ಲ ಪರ್ವತಗಳು, ಈ ರೀತಿಯಾಗಿ ಎರಡು ಪ್ಲೇಟ್ಸ್ ಗಳು ಒತ್ತಡ ಉಂಟಾಗಿ ಅವುಗಳಿಗೆ ನಾವು ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಯಾಕೆ ಹೇಳ್ರಿ? ಆವಾಗ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಪರ್ವತಗಳು ಕಾಣಿಸ್ತಾವ ಮೇಲ್ಗಡೆಯಿಂದ ನೋಡಿದ್ರೆ ಒಂಥರ ಫೋಲ್ಡ್ ಆಗಿ.
ಸೊ ಅದಕ್ಕೋಸ್ಕರ ಅವುಗಳನ್ನ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಆಮೇಲೆ ಇವುಗಳನ್ನ ಹಿಮಾಲಯ ಪರ್ವತಗಳನ್ನ ನಾವು ಯಾವ್ದಕ್ಕೆ ಯಂಗೆಸ್ಟ್ ಅಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಇವ ಇನ್ನೂ ಕೂಡ ಏನಂತಂದ್ ಹೇಳಿದ್ರೆ ಅವು ಬೆಳಿತಾ ಇದಾವೆ. ಸೊ ಅದಕ್ಕೋಸ್ಕರ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಯಾವುದು ಅಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತಗಳು ಅಂತಂದೇಳಿ. ಓಲ್ಡೆಸ್ಟ್ ಅಂತ ಕೇಳಿದ್ರ, ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಅಂತ ಕೇಳಿದ್ರ ಅರಾವಳಿ ಬೆಟ್ಟಗಳು. ಅದು ಕೂಡ ನಮ್ಮ ಭಾರತದಲ್ಲೇ ಐತೆ. ಪ್ರಪಂಚದಲ್ಲಿ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಅಂತ ಬಂದ್ರೆ ಅರಾವಳಿ ಬೆಟ್ಟಗಳು. ಅವು ಬೆಳ್ಯಾತಿಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಯಾವ, ಮುದುಕಾಗ್ಯಾವ. ಆ ತರ ನೆನ್ಪಿಟ್ಕೊಳ್ರಿ. ನೋಡ್ರಿ, ಈ ಬುಕ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಪಿಂಜಾರ್ ಅಂತಂದ್ ಹೇಳಿ ಒಂದು ಕೃತಿ ಬರುತ್ತ. ಸೊ ಇದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರ ಅಮೃತ ಪ್ರೀತಮ್ ಅಂತಂದ್ ಹೇಳಿ ಬರೀತಾರ. ಯಾರು ಬರೀತಾರ? ಅಮೃತ ಪ್ರೀತಮ್. ಇದನ್ನ ತುಂಬಾ ಸರಿ ಕ್ವಶನ್ ಕೇಳಿದಾರ, ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ, ಬಾಂಬ್ಗಳು ಮತ್ತು ಪಿಸ್ತೂಲ್ಗಳು ಕ್ರಾಂತಿಯನ್ನ ನಿಲ್ಲಿಸುತ್ತವೆ. ಕ್ರಾಂತಿಯ ಕತ್ತಿಯು ಆಲೋಚನೆಗಳೆಂಬ ಸಾನೆ ಕಲ್ಲಿನ ಮೇಲೆ ಹರಿತವಾಗುತ್ತದೆ ಅಂತಂದೇಳಿ ಹಿಂಗೊಂದ್ ಸೆಂಟೆನ್ಸ್ ಬರುತ್ತೆ. ಇದನ್ನ ಯಾರು ಹೇಳ್ತಾರೆ ಅಂತಂದ್ ಹೇಳಿದ್ರ ಭಗತ್ ಸಿಂಗ್ ರವ್ರು ಹೇಳ್ತಾರ. ಯಾರು ಹೇಳ್ತಾರ? ಭಗತ್ ಸಿಂಗ್ ರವ್ರ ಅಂತ ಹೇಳ್ತಾರ. ಇವರೆಲ್ಲ ಯಾರಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು. ಇವರೆಲ್ಲ ಯಾರು? ಕ್ರಾಂತಿಕಾರಿಗಳು. ಆಮೇಲೆ ನೆಕ್ಸ್ಟ್ ಇವ್ರ ಬಗ್ಗೆ ಇನ್ನೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಜಸ್ಟ್ ಇಲ್ಲಿ ಅವ್ರೊಂದು ಬುಕ್ ಅನ್ನ ಬರೀತಾರ, ವೈ ಐ ಎಂ ಆನ್ ಅಥಿಸ್ಟ್ ಅಂತಂದ್ ಹೇಳಿ. ಈ ಬುಕ್ ಅನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರ ಭಗತ್ ಸಿಂಗ್ ರವ್ರು ಬರೀತಾರ. ಇಷ್ಟ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಪಿಂಗಾಲಿ ವೆಂಕಯ್ಯ ಅವರು ಸೊ ಯಾವ ನಿರ್ದಿಷ್ಟ ಕಾರಣಕ್ಕಾಗಿ ನೆನಪಿಸ್ಕೊಳಂಗಿಲ್ಲ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಸೊ ಇದು ರಾಂಗ್ ಐತೆ. ಇದು ಯಾಕೆ ನೆನ್ಪಿಸ್ಕೊಳ್ತಾರೆ? ತುಂಬಾ ಇಂಪಾರ್ಟೆಂಟ್. ಪಿಂಗಾಲಿ ವೆಂಕಯ್ಯ ಅವ್ರನ್ನ ಯಾಕೆ ನಾವು ನೆನ್ಪಿಟ್ಕೋಬೇಕು ಅಂತಂದೇಳಿ ಇಷ್ಟ ನೆನ್ಪಿಟ್ಕೊಳ್ರಿ. ಯಾಕಂತಂದ್ ಹೇಳಿದ್ರೆ ಇವರು ಭಾರತದ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸ್ತಾರ. ತುಂಬಾ ಇಂಪಾರ್ಟೆಂಟ್. ಭಾರತದ ರಾಷ್ಟ್ರ ಧ್ವಜವನ್ನ ಯಾರು ವಿನ್ಯಾಸಗೊಳಿಸ್ತಾರೆ? ಯಾರಂತಂದ್ ಹೇಳಿದ್ರ ಪಿಂಗಾಲಿ ವೆಂಕಯ್ಯ ಅವರು ಅಂತಂದ್ ಹೇಳ್ತೀವಿ. ಆಮೇಲೆ ನಮ್ಮ ಸಂವಿಧಾನ ಯಾವಾಗ ಅಂಗೀಕಾರ ಮಾಡತ್ತ? ಸೊ ರಾಷ್ಟ್ರ ಧ್ವಜವನ್ನ ಯಾವಾಗ ಅಂದ್ರೆ 22 ಜುಲೈ 1947ರಂದು ನಮ್ಮ ಸಂವಿಧಾನ ಪ್ರಸ್ತುತ ಧ್ವಜವನ್ನ ಅಂಗೀಕಾರ ಮಾಡತ್ತ. ಆಮೇಲೆ ಇದ್ರದ್ದು ಉದ್ದ ಅಗಲದ ಅನುಪಾತ ಎಷ್ಟಿರ್ಬೇಕಂತಂದ್ರೆ 3:2 ಇರ್ಬೇಕು. ಇದನ್ನು ಕೂಡ ಕ್ವಶನ್ ಕೇಳಿದ. ಸೊ 3:2 ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಇಂದಿರಾ ಸಾಗರ್ ಆಣೆಕಟ್ಟು, ಇಂದಿರಾ ಸಾಗರ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುವಂತದ್ದಾಗೈತೆ ಅಂತ ಕ್ವಶನ್ ಕೇಳಿದ್ರೆ ಎಲ್ಲಿ ಅಂತಂದ್ ಹೇಳಿದ್ರೆ ಮಧ್ಯಪ್ರದೇಶ್ ಅಂತಂದ್ ಹೇಳ್ತೀವಿ. ಇದನ್ನ ಯಾವ ನದಿಗೆ ನಿರ್ಮಾಣ ಮಾಡ್ತಾರ ಅಂತಂದ್ ಹೇಳಿದ್ರೆ ನರ್ಮದಾ ನದಿಗೆ. ಸೊ ನರ್ಮದಾ ನದಿ ಎಲ್ಲಿ ಹುಟ್ಟುತ್ತ ಅಂತಂದ್ ಹೇಳಿದ್ರ ಅಮರಕಂಟಕದಲ್ಲಿ ಹುಟ್ಟುತ್ತೆ. ಎಲ್ಪಾ ಅಂತಂದ್ ಹೇಳಿದ್ರ ಅಮರಕಂಟಕ ಪರ್ವತ ಶ್ರೇಣಿಗಳಲ್ಲಿ ಉಗಮವಾಗತ್ತ. ಅದ್ರ ಜೊತೆಗೆ ಇಂದಿರಾ ಸಾಗರ್ ಡ್ಯಾಮ್ ಅಂತಂದ್ ಹೇಳಿ ಒಂದು, ಇನ್ನೊಂದು ಸರ್ದಾರ್ ಸರೋವರ್ ಡ್ಯಾಮ್ ಅಂತಂದ್ ಹೇಳಿ ಕಟ್ತಾರ. ಸರ್ದಾರ್ ಸರೋವರ್ ಡ್ಯಾಮ್ ಕೂಡ ಏನಂತಂದ್ ಹೇಳಿದ್ರೆ ನರ್ಮದಾ ನದಿಗೆ ಕಟ್ಟಿದಂತಹ ಒಂದು ದೊಡ್ಡ ಡ್ಯಾಮ್ ಆಗೈತೆ. ಈ ನೆನ್ಪು ಇಟ್ಕೋಬೇಕು ಇಷ್ಟು ಪಾಯಿಂಟ್ಸ್ ಗಳನ್ನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವ ನದಿಯ ಶಾಖೆಯು ಬಾಂಗ್ಲಾದೇಶದಲ್ಲಿ ಪದ್ಮಾ ಎಂಬ ಹೆಸರನ್ನ ಪಡಿತೈತಿ ಅಂತಂದ್ ಹೇಳಿ. ಯಾವ್ದಂತಂದ್ ಹೇಳಿದ್ರೆ ನಾವು ಗಂಗಾ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದು ಹುಟ್ಟಿದಾಗ ಏನಂತಂದ್ ಹೇಳಿದ್ರ ಎರಡು ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ತುಂಬಾ ಜರಿಗಳು ಬರ್ತಾವ, ತುಂಬಾ ನದಿಗಳು. ಅದ್ರಲ್ಲಿ ಯಾವ್ದಂತಂದ್ ಹೇಳಿದ್ರೆ ಒಂದು ಅಲಕನಂದ. ಅಲಕನಂದ ಅಂತಂದ್ ಹೇಳ್ತೀವಿ. ಎಲ್ಲಿ ಹುಟ್ಟುತ್ತೆ ಅಂತಂದ್ ಹೇಳಿದ್ರೆ ಬದ್ರಿನಾಥ್ ಒಳಗಡೆ ಹುಟ್ಟುತ್ತ. ಅದಾದ ನಂತರ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಗಂಗೋತ್ರಿ ಒಳಗಡೆ ಹುಟ್ಟುತ್ತ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಭಗೀರಥಿ ನದಿ. ಇದೇ ಭಗೀರಥಿ ನದಿಗೆ ಏನಂದ್ರೆ ಒಂದು ಡ್ಯಾಮ್ ಅನ್ನ ಕಟ್ತಾರ, ತೆಹರಿ ಡ್ಯಾಮ್ ಅಂತಂದ್ ಹೇಳ್ತೀವಲ್ಲ, ಭಾರತದ ಅತಿ ಎತ್ತರದ ಡ್ಯಾಮ್ ಭಗೀರಥಿ ನದಿ. ಈ ಎರಡೂ ನದಿಗಳು ಎಲ್ಲಿ ಸೇರ್ತಾವ ಅಂತಂದ್ ಹೇಳಿದ್ರೆ ದೇವಪ್ರಯಾಗ್ ಒಳಗಡೆ ಸೇರ್ತಾವ. ಸೊ ಅಲ್ಲಿಂದ ಇದು ಗಂಗಾ ನದಿಯಾಗಿ ಹರಿಯುತ್ತ. ಇದು ಒಂದ್ ಕಡೆ ಆಯ್ತು ಅಂತಂದ್ ಹೇಳಿದ್ರೆ ಆಮೇಲೆ ಅಲಕ್ನಂದಾ ನದಿಗೆ ಹಲವಾರು ನದಿಗಳು ಬಂದ್ ಸೇರ್ತಾವ. ಅದನ್ನ ನಾನು ಯಾವ್ದಾದ್ರು ಒಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇನ್ನು ನಮ್ಮ ಭಾರತ ದೇಶದಿಂದ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಬಾಂಗ್ಲಾ ಕಡೆ ಹೋಗ್ತಿರುತ್ತಲ್ಲ, ಸೊ ಆ ಟೈಮ್ ಒಳಗಡೆ ಗಂಗಾ ನದಿಯನ್ನ ಏನಂತ ಕರೀತಾರ ಅಂತಂದ್ ಹೇಳಿದ್ರ ಬಾಂಗ್ಲಾದೇಶವನ್ನ ಹೋಗಿ ಸೇರಿದ ನಂತರ ಅದನ್ನ ನಾವು ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಅಲ್ಲಿ ಅದನ್ನ ಪದ್ಮಾ ಅಂತಂದ್ ಹೇಳಿ ಕರೀತಾರ. ಬಾಂಗ್ಲಾದೇಶವನ್ನ ಪ್ರವೇಶಿಸಿದ ತಕ್ಷಣ ಅದನ್ನ ಪದ್ಮಾ ಅಂತಂದ್ ಹೇಳಿ ಕರೀತಾರ. ಆಮೇಲೆ ನೆಕ್ಸ್ಟ್ ಈ ಕಡೆ ಸೈಡ್ ಬ್ರಹ್ಮಪುತ್ರ ನದಿ ಬರುತ್ತೆ. ಬ್ರಹ್ಮಪುತ್ರ ನದಿ ಬಾಂಗ್ಲಾದೇಶದೊಳಗಡೆ ಮತ್ತು ಅಸ್ಸಾಂ ಪ್ರದೇಶದಲ್ಲಿ ಇದನ್ನ ಏನಂತ ಕರೀತಾರ ಅಂದ್ರೆ ಜಮುನಾ ಅಂತ ಕರೀತಾರ. ಸೊ ಬ್ರಹ್ಮಪುತ್ರ ನದಿಯನ್ನ ಏನಂತ ಕರೀತಾರ? ಜಮುನಾ ಅಂತಂದ್ ಹೇಳಿ ಕರೀತಾರ. ಈ ಜಮುನಾ ಮತ್ತು ಪದ್ಮಾ ಈ ಎರಡೂ ನದಿಗಳು ಸೇರಿದ ನಂತರ ಬಾಂಗ್ಲಾದೇಶದಲ್ಲಿ ಅದಕ್ಕೊಂದು ಹೆಸರನ್ನ ಕೊಡ್ತಾರ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಹೊಸ ಹೆಸರು ಮೇಘನಾ ಅಂತಂದ್ ಹೇಳಿ. ಸೊ ಹೊಸ ಹೆಸರು ಪದ್ಮಾ ಮತ್ತು ಜಮುನಾ ಸೇರಿದಾಗ ಅದನ್ನ ಏನಂತ ಕರೀತಾರ? ಮೇಘನಾ ಅಂತಂದ್ ಹೇಳಿ ಕರೀತಾರ. ಇದು ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಒಂದ್ ಪಾಯಿಂಟ್ಸ್ ಗಳಾಗ್ತವೆ. ಇಲ್ಲಿವರೆಗೂ ಯಾರು ನೆನಪಿಲ್ಲ, ನೆನ್ಪಿಟ್ಕೊಳ್ರಿ. ಆಮೇಲೆ ಈ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಪ್ರದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಕಾಡುಗಳು ಕಂಡು ಬರ್ತಾವ. ಅವುಗಳು ಯಾವಂತಂದ್ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳು ಅಂತಂದ್ ಹೇಳ್ತೀವಿ. ಮ್ಯಾಂಗ್ರೋವ್ ಕಾಡುಗಳು ಯಾಕೆ ಇಂಪಾರ್ಟೆಂಟ್ ಹೇಳ್ರಿ?
ಯಾಕಂತಂತ ಹೇಳಿದ್ರೆ ಇವು ಬೇರುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಿಡಿದಿಟ್ಕೊಂತಾವ. ಸೊ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಬ್ಯಾಂಕ್ ಅಂತಂತ ಹೇಳ್ತೀವಿ ಇವ್ರದ್ದು ಬೇರುಗಳು. ಈ ಕಾಡುಗಳು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರ ಒಂದು ಪ್ರದೇಶ ಸುಂದರ್ಬನ್ ಅಂತಂದ ಹೇಳ್ತೀವಿ. ಸುಂದರ್ಬನ್ ಕಾಡುಗಳು ಯಾವ ಪ್ರದೇಶದಲ್ಲಿ? ಗಂಗಾ ಮತ್ತು ಬ್ರಹ್ಮಪುತ್ರ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾವ. ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಉಳಿದಿದ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಜೈ ಹಿಂದ್.